ನಾಯಕತ್ವ ಬದಲಾವಣೆ ಜಟಾಪಟಿಗೆ ಸಿಎಂ ಸಿದ್ದರಾಮಯ್ಯಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಬಲ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಾಯಕತ್ವ ವಿಚಾರದ ಚರ್ಚೆಯಿಂದ ಹೈಕಮಾಂಡ್ ನಾಯಕರ ಒಂದು ಅಂತರ ಇತ್ತು. ನಾಯಕತ್ವ ಬದಲಾವಣೆ ವಿಚಾರದ ಚರ್ಚೆಯಿಂದಲೇ ದೆಹಲಿಯ ಹೈಕಮಾಂಡ್ ನಾಯಕರ ನಡುವೆ ಒಂದಷ್ಟು ಅಂತರ ಕಾಣಿಸಿಕೊಂಡಿದೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ವರಿಷ್ಠರಿಂದ ಸಾಫ್ಟ್ ನಡೆ ಕೂಡ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ದಾಖಲೆಯ ಬಜೆಟ್ಗೆ ವರಿಷ್ಠರ ಸಮ್ಮತಿ ಇದೆ. ಕರ್ನಾಟಕದ ವಿಚಾರದಲ್ಲಿ ಆತುರದ ನಿರ್ಣಯ ತೆಗೆದುಕೊಳ್ಳದ ಹೈಕಮಾಂಡ್ ಪಡೆ. ಇದೇ ವರ್ಷ ಕೇರಳ, ತಮಿಳುನಾಡು ಚುನಾವಣೆಗೆ ವರಿಷ್ಠರ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆ ಸಿದ್ದರಾಮಯ್ಯ ಜೊತೆ ವರಿಷ್ಠರು ಚರ್ಚೆ ಮಾಡಲಿಲ್ಲ. ಸಿಎಂ ಸಿದ್ದರಾಮಯ್ಯ ಅಹಿಂದ ಬಲದ ಬಗ್ಗೆ ದೆಹಲಿ ವರಿಷ್ಠರಿಗೆ ಮನವರಿಕೆ ಮಾಡಿಕೊಳ್ಳಲಾಗಿದೆ. ಸಚಿವರು, ಶಾಸಕರ ಸಂಖ್ಯಾಬಲ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದೆ. ಸದ್ಯಕ್ಕೆ ಬಜೆಟ್ ಕಡೆ ಗಮನ ಹರಿಸಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ನಾಯಕತ್ವ ಬದಲಾವಣೆ ಚರ್ಚೆಯಿಂದ ಸಿದ್ದರಾಮಯ್ಯ ಇದೀಗ ಫುಲ್ ಸೈಲೆಂಟ್ ಆಗಿದ್ದಾರೆ. ಇದೀಗ ರಾಜಕೀಯದಲ್ಲಿ ಏನೋ ಕಳೆದ ಕೆಲವು ದಿನಗಳಿಂದ ನಾಯಕತ್ವ ಬದಲಾವಣೆ ಅನ್ನುವಂಥ ಒಂದು ಚರ್ಚೆ ಜೋರಾಗಿದ್ರೂ ಕೂಡ ಈಗ ಸ್ಪಷ್ಟವಾಗಿ ಕಾಣ್ತಿರೋದು ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಸಂಪೂರ್ಣ ಬೆಂಬಲ ಸೂಚಿಸಿದೆ ಅನ್ನೋದು. ನಾಯಕತ್ವ ಬದಲಾವಣೆ ವಿಚಾರದ ಚರ್ಚೆಯಿಂದಲೇ ದೆಹಲಿಯ ಹೈಕಮಾಂಡ್ ನಾಯಕರ ನಡುವೆ ಒಂದಿಷ್ಟು ಅಂತರ ಕಾಣಿಸಿಕೊಂಡಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಚಾರದಲ್ಲಿ ಮಾತ್ರ ವರಿಷ್ಠರ ನಡೆ ಸಾಫ್ಟ್ ಆಗಿದೆ. ಸಿದ್ದರಾಮಯ್ಯ ಮಂಡನೆ ಮಾಡಲಿರತಕ್ಕಂಥ ದಾಖಲೆ ಬಜೆಟ್ಗೆ ಹೈಕಮಾಂಡ್ ಸಮ್ಮತಿ ನೀಡಿದೆ ಅನ್ನೋದು ಮೂಲಗಳ ಪ್ರಕಾರ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ಕರ್ನಾಟಕದ ವಿಚಾರದಲ್ಲಿ ಯಾವುದೇ ಒಂದು ಆತುರದ ನಿರ್ಣಯ ತೆಗೆದುಕೊಳ್ಳಬಾರದು ಅನ್ನುವಂಥ ನಿಲುವನ್ನೇ ಹೈಕಮಾಂಡ್ ಪಡೆದುಕೊಂಡಿದೆ. ಇದಕ್ಕೆ ಕಾರಣಗಳು ಸ್ಪಷ್ಟವಾಗಿದೆ. ಇದೇ ವರ್ಷ ಕೇರಳ ಮತ್ತು ತಮಿಳುನಾಡು ಚುನಾವಣೆಗಳು ಬರ್ತಾ ಇದೆ. ಆ ಚುನಾವಣೆಗಳ ತಯಾರಿಯಲ್ಲಿ ಹೈಕಮಾಂಡ್ ಈಗಾಗಲೇ ಬ್ಯುಸಿಯಾಗಿದೆ. ಕರ್ನಾಟಕದಲ್ಲಿ ಅಸ್ಥಿರತೆ ತರ್ತಕ್ಕಂಥ ನಿರ್ಧಾರಕ್ಕೆ ಈ ಕ್ಷಣಕ್ಕೆ ಆಸಕ್ತಿ ಇಲ್ಲ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಇನ್ನೊಂದು ಮುಖ್ಯ ವಿಚಾರ ಅಂದ್ರೆ ನಾಯಕತ್ವ ಬದಲಾವಣೆ ಬಗ್ಗೆ ಇದುವರೆಗೂ ಸಿಎಂ ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಯಾವುದೇ ಒಂದು ಅಧಿಕೃತ ಚರ್ಚೆಯನ್ನ ಮಾಡಲಿಲ್ಲ. ಸಿದ್ದರಾಮಯ್ಯ ಅವರ ಅಹಿಂದ ಬಲ, ಪಕ್ಷದೊಳಗಿನ ಒಂದು ಪ್ರಭಾವ, ಸಚಿವರು ಹಾಗೂ ಶಾಸಕರ ಸಂಖ್ಯಾಬಲ ಇವುಗಳನ್ನೆಲ್ಲ ದೆಹಲಿ ವರಿಷ್ಠರಿಗೆ ಮನವರಿಕೆ ಮಾಡಲಾಗಿದೆ. ಇದೀಗ ಬಹುತೇಕ ಸಚಿವರು, ಬಹುಪಾಲು ಶಾಸಕರು ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರತಕ್ಕಂಥದ್ದು ಅವರ ಒಂದು ಬಲ ಏನಿದೆ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಮಾತ್ರ ಸದ್ಯಕ್ಕೆ ಪೂರ್ಣ ಫೋಕಸ್ ಬಜೆಟ್ ಮೇಲೆ ಮಾಡ್ತಾ ಇದ್ದಾರೆ. ಈಗ ಬಜೆಟ್ ಇರೋದ್ರಿಂದ ಕರ್ನಾಟಕಕ್ಕೆ ಏನು ಕೊಡಬೇಕು, ಯಾವ ವಿಚಾರಕ್ಕೆ ಅನುದಾನ ನೀಡಬೇಕಾಗತ್ತೆ, ಎಲ್ಲ ವಿಚಾರಗಳನ್ನು ಅವರ ಮುಂದಿಟ್ಕೊಂಡು ಇವಾಗ ಅದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಯಾವುದೇ ಒಂದು ಹೇಳಿಕೆ ಇಲ್ಲ, ಯಾವುದೇ ಒಂದು ಪ್ರತಿಕ್ರಿಯೆ ಇಲ್ಲ. ಸಿದ್ದರಾಮಯ್ಯ ಈಗ ಟೋಟಲ್ ಆಗಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ.